ವಾಟರ್ ಏನ್ ಇರುತ್ತಲ್ಲ ಒಳಗಡೆ ಅದು ಆಚೆ ಹೋಗಬಾರ್ದು ಚಾರ್ಜ್ ಆದ್ಮೇಲೆ ಆ ಉದ್ದೇಶನೂ ಇಟ್ಕೊಂಡು ಮಾಡಿದ್ರು. ಎರಡು ಅಂದ್ರೆ ಸಬ್ ಸರ್ಫೇಸ್ ಡೈಕ್ ಅಂತೀವಲ್ಲ ಅದನ್ನು ಕಟ್ಟಲಾಗಿದೆ. ಇದು ಮೇಲ್ಗಡೆದು ಡ್ಯಾಮು, ಕೆಳಗಡೆ ಸಬ್ ಸರ್ಫೇಸ್ ಡೈಕ್, ಅದನ್ನ ಯಾವುದೇ ನೀರು ಆ ಕಡೆ ಹೋಗ್ಬಾರ್ದು ಅಂತ ತಡೆದಿದ್ದೀವಿ. ಹಾಗಾದಾಗ ನೀರು ಅಂತರ್ಜಲ ಮರುಪೂರ್ಣ ಆಗುತ್ತಾ ಅಂತ 5 ಬೋರ್ವೆಲ್ ಹಾಕಿದ್ವಿ ಇಲ್ಲಿ, ಅಂದ್ರೆ ಶಾಲೋ ಬೋರ್ವೆಲ್ಸ್ ಓನ್ಲಿ ಫಾರ್ ಮೆಷರ್ಮೆಂಟ್. ಯಾಕೆ ಮಾಡಿದ್ವಿ ಅಂದ್ರೆ ಇದು ಮಾಡಿದ್ರೆ ಉಪಯೋಗ ಆಗುತ್ತೋ ಇಲ್ವೋ ಅದು ಬೇಕಾಗಿತ್ತು ನಮಗೆ. ಇಲ್ಲದ್ರೆ ಸರ್ಕಾರದ ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಸಾಮಾನ್ಯವಾಗಿ ಹಂಗೆ ಆಗ್ಬಿಡುತ್ತೆ ಕೆಲವು ಸಲ, ಆಗಬಾರ್ದು ಅಂತಾನೆ ಆ ಪ್ರಯೋಗ ಮಾಡಿ ಆ 5 ವರ್ಷದ ರಿಸಲ್ಟ್ ನಾವು ಕೊಟ್ಟ ಮೇಲೆ ಅವ್ರಿಗೆಲ್ಲರೂ ಸಂತೋಷ ಆಯಿತು. ಅದಾದ್ಮೇಲೆ ಈಗ ಎಲ್ಲ ಸ್ಟೇಟ್ಗಳಲ್ಲೂ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತಾನೆ ಮಾಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ಯಾವುದೇ ಹಳ್ಳ ಸಿಕ್ಕರು ಅಲ್ಲೊಂದು ಸೇತುವೆ ಕಟ್ಟೋದು, ಒಡ್ಡು ಕಟ್ಟೋದು ಅಂತ ಹೇಳ್ತೀವಲ್ಲ, ಮಾಡ್ತಿದ್ದಾರೆ. ಈ ತರ ಉಪಯೋಗ ಆಯ್ತು. ಇದು ನೀರು ನೋಡಿದ್ಮೇಲೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವ್ರನ್ನ ಕರೆಸಿ ಇಲ್ಲಿ ಕಾರ್ಡ್ ಮಾಡಬೇಕು ಅಂತ ಒಂದು ತೀರ್ಮಾನ ಆಯ್ತು. ಅದಕ್ಕೆ ನಾವು ನಮ್ಮ ಅಂದಿನ VC ಸಿದ್ದಪ್ಪನವರು ಅಂತಿದ್ರು, ಅವರ ವೈಫ್ ಕಾರಣ ಆದ್ರು. ಅವರು ಯಲ್ಲಪ್ಪ ರೆಡ್ಡಿ ಅವ್ರ ಬಗ್ಗೆ ಓದ್ಕೊಂಡು ಅವರನ್ನು ಟೀ ಕರೆದು ನಮ್ಗೆ ಇದು ಮಾಡ್ಕೊಡಿ ಅಂತ ಬೇಡಿಕೆ ಇಟ್ರಂತೆ. ಆ ಲೇಡಿಗೆ ನಾವು ನಮ್ಮ ಚಪ್ಪಾಳೆ ಮೂಲಕ ನೆನೆಸ್ಕೊಳ್ಳೋಣ. ಯಾಕಂದ್ರೆ ನೋಡಿ, ಎಲ್ಲೆಲ್ಲೋ ಒಬ್ಬರು ಸಹಾಯ ಮಾಡ್ತಾರೆ. ಅವ್ರ ಬೈಕೆ ಆಗಿದೆ ಅಷ್ಟೇ, ಅವ್ರ ಬಗ್ಗೆ ಓದ್ಕೊಂಡಿದ್ದು ನಾವು ಇಲ್ಲಿ ಮಾಡ್ಬೋದಲ್ಲ ಅಂತ ಕಾರ್ಡ್ ಕರೆದಿದ್ದಾರೆ. ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ಹೆಲ್ಪ್ ಮಾಡಿದ್ರು, ಇದೆಲ್ಲ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಟ್ರೆಂಚ್ ಕಮ್ ಪಿಟ್ ಮಾಡಿದ್ರಿಂದ ಸಮೃದ್ಧವಾಗಿ ಬಂದಿದೆ ನೀರು. ನಾವೆಲ್ಲ ಕಡೆನೂ ಸಾಮಾನ್ಯವಾಗಿ ಟ್ರೆಂಚ್ ಮಾಡಿ ಅದ್ರಲ್ಲಿ ಪ್ಲಾಂಟಿಂಗ್ ಮಾಡೋದ್ರ ಮೂಲಕ 2 ಕೆಲಸ ಆಗುತ್ತೆ, 2 ಉಪಯೋಗ ಆಗುತ್ತೆ. ಒಂದು ಗಿಡ ಬೆಳೆಯುತ್ತೆ, ಇನ್ನೊಂದು ಅಂತರ್ಜಲ ಮರುಪೂರ್ಣ ಆಗೋಕ್ಕೆ ಸ್ಕೋಪ್ ಸಿಗುತ್ತೆ. ಎಲ್ಲೆಲ್ಲಿ ಫ್ರಾಕ್ಚರ್ ಝೋನ್ ಓಪನ್ ಇರ್ತವೋ ಅಲ್ಲಿ ಹೋಗುತ್ತೆ ನೀರು, ಅದೇ ಉದ್ದೇಶ. ಹಂಗಾಗಿ ಈ ಏರಿಯಾದಲ್ಲಿ ನಮಗೆ ವಾಟರ್ ಸ್ಟೇಬಲ್ ಮೇಲ್ ಬಂದಿದೆ ಅಂತ ಹೇಳಿಕ್ಕೆ ಸಂತೋಷ ಆಗುತ್ತೆ. ಇದು ಅತ್ಯಂತ ಉಪಯೋಗ ಆದಂತಹ ಕೆಲಸ. ಬರೀ ನಮಗಲ್ಲ, ಪಕ್ಕದಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟಿದ್ರು ನಮಗೆ, ಇಲ್ಲಿ ನೀವು ಮಾಡಿದ್ರಿಂದ ನಮ್ಮ ಬೋರ್ವೆಲ್ ಅಲ್ಲಿ ನೀರು ಚೆನ್ನಾಗಾಯ್ತು ಅಂತ. ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರೆ. ಈ ತರ ಒಂದು ಒಳ್ಳೆ ಕೆಲಸಗಳು ಇಲ್ಲಿ ಕ್ಯಾಂಪಸ್ ಆಗಿದೆ. ಇದಾದ್ಮೇಲೆ ನಾವು ಮಕ್ಕಳನ್ನ ಕರ್ಕೊಂಡ್ಬಂದು ಈ ಪರಿಚಯ ಮಾಡ್ಕೊಳ್ಳೋ ಕಾರ್ಯಕ್ರಮಕ್ಕೆ ನಾನು ಯಲ್ಲಪ್ಪ ರೆಡ್ಡಿ ಅವರು ಶುರು ಮಾಡಿದ್ವಿ. ನಾನು ಜಿಯಾಲಜಿ, ಹೈಡ್ರೋಜಿಯಾಲಜಿ ಎಲ್ಲ ಹೇಳಿ ಮಾಡ್ತಿದ್ದೆ, ಅವರು ಬಯಾಲಜಿ ಎಲ್ಲ ತಗೊಳ್ತಾ ಇದ್ರು. ಹಾಗಾಗಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬರೋದು ಕಾರ್ಯಕ್ರಮ ಆಯ್ತು. ಒಂದು 25-30 ಸಾವಿರ ಜನ ಮಕ್ಕಳು ಹಲವಾರು ಸ್ಕೂಲಿಂದ ಬಂದೋಗಿದ್ದಾವೆ. ಅದರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಬಾಲ್ಡ್ವಿನ್ ಬಾಯ್ಸು, ಬಿಷಪ್ ಕಾಟನ್ ಎಲ್ಲರೂ ಬಂದಿದೆ ಅಂತ ಹೇಳಿಕ್ಕೆ ಸಂತೋಷ ಆಗುತ್ತೆ. ಅಂದ್ರೆ ಎಲ್ಲರೂ ಬಳಸ್ಕೊಂಡಿದ್ದಾರೆ ಇದನ್ನ, ಆಯ್ತಾ. ಎರಡನೇದು, ಇಲ್ಲಿ 575ಕ್ಕೂ ಹೆಚ್ಚು ವೆರೈಟೀಸ್ ನ ಇಲ್ಲಿ ಹಚ್ಚಿದೀವಿ. ಆಮೇಲೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ಹಚ್ಚಿದ್ದು, ಒಂದಷ್ಟು ಹೋಗಿರಬಹುದು, ಇನ್ನು ಟ್ರೀ ಎನ್ಯುಮರೇಷನ್ ಆಗ್ಬೇಕಾಗಿದೆ ಎಷ್ಟು ಬೆಳೆದಿದೆಯೋ. ಜೊತೆಯಲ್ಲಿ ಅಲ್ಲಿ ಬಿದ್ದಂತ ಹಣ್ಣು ಬೀಜ ಆಗಿ ಗೊತ್ತಲ್ಲ, ಅಲ್ಲೂ ಉಟ್ಕೊಂಡಿರ್ತವೆ, ಅದು ಯಥೇಚ್ಛವಾಗಿ ಬೆಳೆದಿರುತ್ತೆ, ಅಡಿಷನಲ್ ನೇಚರ್ ಗಿಫ್ಟ್ ಇರುತ್ತೆ. ಇವೆಲ್ಲ ನೋಡಿದ್ರೆ ಈಗ ಒಂದು ಸಮೃದ್ಧವಾದ ಕಾಡಿನ ತರನೇ ಆಗಿದೆ. ಈಗ ಪ್ರೀತಮ್ ಅಥವಾ ಇನ್ನು ಯಾರು ಹೇಳ್ತಾ ಇದ್ರು, ಈಗ ನಾವು ನಮ್ಮ ಊರಿಗೆ ಹೋದಂಗೆ ಮಲೆನಾಡಿಗೆ ಅಂತಾನೆ ಹೇಳ್ಕೊಳ್ತಿದ್ರು. ಆ ತರ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ವಿ ಹ್ಯಾವ್ ಕ್ರಿಯೇಟೆಡ್ ಒನ್ ಮಲೆನಾಡಿ ಹಿಯರ್. ಆಗತ್ತಾ ಅಂತ ಒಂದು ಪ್ರಯತ್ನ ಪಟ್ರೆ ಆಗಿದೆ. ಸೊ ಇದಕ್ಕೆ ಎಲ್ಲ VCಗಳು ಸಹಾಯ ಮಾಡಿದ್ದಾರೆ, ಅವರು ನೆನೆಸ್ಕೊಳ್ಳೋಣ. ಎಲ್ಲ ರಿಜಿಸ್ಟ್ರಾರ್ಗಳು ಸಹಾಯ ಮಾಡಿದ್ದಾರೆ, ನೆನೆಸ್ಕೊಳ್ಳೋಣ ಖಂಡಿತವಾಗಿಯೂ. ಅದಾದ್ಮೇಲೆ ಕೆಲವರಿಗೆ ಏನು ದಾಹ ಆಯಿತು ಅದನ್ನ ಆಮೇಲೆ ಹೇಳೋಣ. ಈಗ ಸದ್ಯಕ್ಕೆ ನೆಗೆಟಿವ್ ಬೇಡ ಅಲ್ವಾ. ಅದನ್ನ ನಿಮಗೆ ಅಲ್ಲಿಗೆ ಪೇಪರ್ಗಳಲ್ಲಿ ನೋಡಿದಿರ. ಇದೇ ಜಾಗವನ್ನ ಯಾರು ಕೊಡ್ಬೇಕು ಅಂತ ಮಾಡಿದ್ರು, ಅದನ್ನ ತಡೆದಿದ್ದಾಯ್ತು, ಉಳಿತು. ಈಗ ಇನ್ನೊಬ್ರಿಗೆ ಯಾರಿಗೂ ಕೊಡೋಕೆ ಅಂತ ಹೊರಟಿದ್ದಾರೆ. ಈಗ ನೀವೆಲ್ಲ ಸೇರ್ಕೊಂಡು ತಡಿಬೇಕಾಗತ್ತೆ. ಅದು ಆಗ್ಬಹುದೇನೋ, ಆಗತ್ತೆ. ನಿಮ್ಮೆಲ್ಲರ ಬೈಕೇ ಇದ್ರೆ ಆಗುತ್ತೆ. ನನಗೆ ಒಂದೇ ಒಂದು ಜೀವನದಲ್ಲಿ ಅರ್ಥ ಆಗಿರೋದು, 68 ವರ್ಷ ಈಗ ಬೈಕೇ ಚೆನ್ನಾಗಿದ್ರೆ, ಒಳ್ಳೇದಿದ್ರೆ, ಸಾಮಾಜಿಕವಾಗಿದ್ರೆ ಎಲ್ಲೋ ಒಂದ್ ಕಡೆ ಓಪನ್ ಆಗುತ್ತೆ ಅಂತಾರಲ್ಲ, ಹಾಗೇನೆ ನನಗೆ 8 ಪುಟಗಳ ದಾನಿಗಳು ನನಗೆ ಸಿಕ್ಕಿದ್ದಾರೆ. ನಂಬ್ತೀರಾ? ಇಲ್ಲಿ 8 ಪೇಜ್ ನಾನು ಯೂನಿವರ್ಸಿಟಿ ಸಬ್ಮಿಟ್ ಮಾಡಿದ್ದೀನಿ. ದಾನಿಗಳ ಹೆಸರು ಅದ್ರಲ್ಲಿ 100 ಗಿಡ ಹಾಕಿದವರು ಇದ್ದಾರೆ, 1,00,000 ಗಿಡ ಹಾಕಿದವರು ಇದ್ದಾರೆ, ಕಲ್ಯಾಣಿ ಕಟ್ಟದವರು ಇದ್ದಾರೆ, ಕಟ್ಟೆಗಳು ಕಟ್ಟದವರು ಇದ್ದಾರೆ, ಹಾಗೇನೆ ಕಳೆ ಕೆಳಕ್ ಬಂದವರು, ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಕೊಟ್ರು. 5 ಲಕ್ಷ ಗಿಡ ಇಲ್ಲಿ ನಾನು ಡ್ರಿಪ್ ಮಾಡ್ಕೊಡ್ತೀನಿ ಅಂತ ಸುಜ ಇರಿಗೇಷನ್ ಮುಂದೆ ಬಂತು. ಅವ್ರು ನೆನ್ಸ್ಕೋಬೇಕು ಈಗ, ನೀರು ಕೊಟ್ಟವರು. ಹೀಗೆ ಹಲವಾರು ಜನ. ನಾನು ಕ್ಯಾಂಪಸ್ ಬಿಟ್ಟು ಎಲ್ಲಿ ಹೋಗಿಲ್ಲ, ಈಗಲೇ ಆಚೆ ಹೋಗಿರೋದು. ಓಡಿಸಿಯಾರಲ್ಲ, ಇರ್ಲಿ ಬಿಡಿ. ರೀಅಪಾಯಿಂಟ್ ಆಯ್ತು, ಆದ್ರೆ ಇದು ತಡೆದ್ವಿ ಅನ್ನೋ ಕಾರಣಕ್ಕೆ ನಮ್ಗೆ ಸ್ವಲ್ಪ ಬೇಡ ಅಂತಾರೆ. ನಾವು ಆಚೆ ಇದೀವಿ ಈಗ ನಾನು ನೀವು ಒಂದೇನೆ. ಈಗ ಆದ್ರೆ ಒಂಚೂರು ಮಾಹಿತಿ ಕೊಡುವಷ್ಟು ನನಗೆ ಇಲ್ಲಿ ವರ್ಕ್ ಮಾಡಿದ್ದೆ, ನಿಮ್ಮ ಹತ್ರ ಹೇಳ್ಕೊತಾ ಇದೀನಿ. ಅದಾದ್ಮೇಲೆ ಇಲ್ಲಿ 175ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಬರ್ಡ್ಸ್ ನ ನಮ್ಮ ಸ್ನೇಹಿತರು ಐಡೆಂಟಿಫೈ ಮಾಡಿ ಈ ಬರ್ಡ್ ಅನ್ನೋ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ನೀವು ಅದನ್ನ ಸುಮ್ಮನೆ ಬೆಂಗಳೂರು ಯೂನಿವರ್ಸಿಟಿ, ಜ್ಞಾನ ಭಾರತಿ